ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಯ ಅವಾಂತರ ಇಷ್ಟೇ ಅಲ್ಲ, ದಿನದಿಂದ ದಿನಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ. ಮಂಗಳೂರಿನ ಮೊಂಟೆ ಪದವು ಬಳಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಮಕ್ಕಳು ಸೇರಿದಂತೆ 3 ದಾರುಣ ಸಾವನ್ನಪ್ಪಿದ್ದಾರೆ. ಆದರೆ ಈ ಘಟನೆಗೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಕಾಮಗಾರಿಯೇ ಈ ಗುಡ್ಡ ಕುಸಿತಕ್ಕೆ ಕಾರಣ. ತೇಜ್ ಕುಮಾರ್ ಎಂಬುವರಿಂದ ಕೋಣಾಜೆ ಪೊಲೀಸ್ ಠಾಣೆಗೆ ಈಗ ದೂರು ಸಲ್ಲಿಕೆಯಾಗಿದೆ. ಮಂಗಳೂರಿನ ಮೊಂಟೆ ಪದವು ಬಳಿ ಗುಡ್ಡ ಕುಸಿತವಾಗಿರ್ತಕ್ಕಂಥದ್ದು. ಅಂದರೆ ಒಂದು ಕಡೆ ಅವೈಜ್ಞಾನಿಕವಾಗಿ ರಸ್ತೆ ಕಾಮಗಾರಿ ನಡೀತಾ ಇದೆ. ಗೊತ್ತಿಲ್ಲ ನನಗೆ ಯಾಕೆ ಈ ಥರ ಆಗ್ತಾ ಇದೆ ಅಂತಂದ್ಬಿಟ್ಟು. ನೀವು ರಸ್ತೆ ಕಾಮಗಾರಿ ಮಾಡೋದಕ್ಕೆ ಅಂತಂದ್ಬಿಟ್ಟು ವಿಪರೀತವಾಗಿ ನೀವು ಗುಡ್ಡ ಕುಸಿತವಾದರೆ ಸಾವು ನೋವುಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿನೇ ತೇಜ್ ಕುಮಾರ್ ಅಂತಕ್ಕಂಥವ್ರು ಕೋಣಾಜೆ ಠಾಣೆಗೆ ಒಂದು ದೂರು ಕೊಟ್ಟಿದ್ದಾರೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರುವಂತಹ ಸಾವು, ಬೇರಿನ್ನೇನೂ ಅಲ್ಲ. ಅನ್ಯಾಯವಾಗಿ ಅಮಾಯಕರು ಜೀವ ಕಳ್ಕೊತಾ ಇದ್ದಾರೆ. ಇದನ್ನು ಸರ್ಕಾರ ಮೊದಲು ಅರ್ಥ ಮಾಡ್ಕೋಬೇಕು, ಪೊಲೀಸರಿಗಿಂತ ಹೆಚ್ಚಾಗಿ. ನೀವೇನೋ ಮೃತಪಟ್ಟವರಿಗೆ 5 ಜನಕ್ಕೂ 5-5 ಲಕ್ಷ ರೂಪಾಯಿ ಕೊಟ್ಬಿಡ್ತೀರಾ ಪರಿಹಾರನ. ಬಟ್ ಯಾಕೆ ಹಿಂಗಾಯಿತು, ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಬೇಕಲ್ವಾ, ವೈಜ್ಞಾನಿಕವಾಗಿ ಅದಕ್ಕೊಂದು ತನಿಖೆ ಆಗಬೇಕಲ್ವಾ. ಆ ತನಿಖೆಯಾಗಿ ಅದು ಯಾರು ತಪ್ಪು ಮಾಡಿದರೆ ಅವ್ರ ವಿರುದ್ಧ ಒಂದು ಕ್ರಮ ತಗೋಬೇಕಲ್ಲ. ಇಲ್ಲಾಂದರೆ ಮೇಲಿಂದ ಮೇಲೆ ಇಂಥ ಘಟನೆಗಳು ನಡೀತಾನೆ ಇರುತ್ತೆ. ಯಾರು ಜವಾಬ್ದಾರಿ, ಯಾರು ಆ ಜೀವಗಳು ಹೋಯ್ತಲ್ಲ, ಅದಕ್ಕೆ ಯಾರು ಇವಾಗ ಇದು ಉತ್ತರದಾಯಿತ್ವ ಯಾರ್ದು? ಆ ಕುಟುಂಬದ ಜವಾಬ್ದಾರಿಯನ್ನು ಯಾರು ಹೊತ್ಕೋತಾರೆ? ಇದನ್ನು ಸ್ವಲ್ಪ ಗಂಭೀರವಾಗಿ ಸರ್ಕಾರ ಥಿಂಕ್ ಮಾಡಬೇಕು. ಸಾವಾಯಿತು ಅಂದ ತಕ್ಷಣ ಪರಿಹಾರ ಕೊಟ್ಬಿಡ್ತಾರೆ. ಕೊಡಲಿ ಪಾಪ, ಪರಿಹಾರ ಎಷ್ಟು ಬೇಕಾದ್ರೂ ಕೊಡಲಿ, ನಂದೇನು ಅಭ್ಯಂತರ ಇಲ್ಲ. ಬಟ್ ಯಾಕೆ ಹಿಂಗಾಯಿತು, ರೀಸನ್ ಏನು, ಅದಕ್ಕೊಂದು ತನಿಖೆ ಆಗಬೇಕು.